ತಡ ಮಾಡ್ಬೇಡಿ, ಸತ್ಯನ ಹೇಳ್ಬಿಡಿ. ನಂಗೆ ಆಯ್ತಾ ಇಲ್ಲ ಬಾವ, ಉರಿ ಜಾಸ್ತಿ ಆಯ್ತಾಯ್ತೆ. ಇನ್ನೇನು ಕಣ್ಣು ಮಂಜಾಗಕ್ ಶುರು ಆಗುತ್ತೆ. ಹಂಗಾಯ್ತು ಅಂದ್ರೆ ವಿಷ ತಲೆಗೆ ಏರ್ತು ಅಂತಾನೆ ಅರ್ಥ. ಏನಾದ್ರೂ ಮೆದ್ಲಿಗೆ ಹೋಯ್ತು ಅಂದ್ರೆ ಔಷಧಿ ಇಲ್ಲ, ಆ ದ್ಯಾವ್ರು ಬಂದ್ರು ನಿಮ್ಮನ್ನು ಉಳ್ಸಕ್ಕಾಗಕ್ಕಿಲ್ಲ. ಸುಭಾಷ, ನನಗೆ ಕಣ್ಣೆಲ್ಲ ಮಂಜಾಯ್ತೈತೆ ಕಣ್ಲ. ವಿಷ ಏರ್ತಾದೆ ಅನಿಸ್ತದೆ. ನಂಗೆ ಆಯ್ತಾ ಇಲ್ಲ ಸುಭಾಷ, ನಂಗೆ ಆಯ್ತಾ ಇಲ್ಲ ಕಣ್ಲ. ಅಯ್ಯೋ ಅದಕ್ಕೆ ಯಾಕೆ ಹಠ ಮಾಡ್ತಿದ್ದೀರಾ? ಸತ್ಯ ಗೊತ್ತಿರೋ ಹೇಳ್ಬಿಡಿ. ಲೇ ಈಶ್ವರಿ, ಸತ್ಯ ನಿಂಗೆ ಗೊತ್ತಿದ್ರೆ ಹೇಳ್ಬಿಡಿ, ನಿಮ್ ಪ್ರಾಣ ಉಳಿಸ್ಕೊಳ್ರೆ. ಆಯ್ತಲ್ಲ ಸುಭಾಷ, ನಂಗೆ ತಲೆ ಎಲ್ಲ ಸುತ್ತೈತೆ ಸುಭಾಷ, ನಂಗೆ ಆಯ್ತಾ ಇಲ್ಲ ಕಣ. ಮೈಯೆಲ್ಲ ಉರಿತೈತೆ ಸುಭಾಷ. ಆಯ್ತಲ್ಲ ಭದ್ರ, ನಮ್ ಪ್ರಾಣ ಉಳಿಸು. ನಿಜವಾಗ್ಲೂ ತಲೆ ಸುತ್ತದಂಗೆ ಆಯ್ತೈತೆ ಬಾಬಾ. ನನ್ಗೆ ಆಯ್ತಾ ಇಲ್ಲ, ನಾನು ಸತ್ಯ ಹೇಳ್ಬಿಡ್ತೀನಿ, ಸತ್ಯ ಒಪ್ಕೊಂಡ್ಬಿಡ್ತೀನಿ ಬಾಬಾ. ನಮ್ ಪ್ರಾಣ ಉಳಿಸಿ ಭದ್ರ, ಒಪ್ಕೊಂಡ್ಬಿಡ್ತೀನಿ ಕಣ್ಲ. ನಮ್ ಪ್ರಾಣ ಉಳಿಸು, ನನ್ನ ಮಗನ ಉಳಿಸು ಭದ್ರ. ಅಮ್ಮ ಅಮ್ಮ, ಔಷಧಿ ತಂದಿದ್ದು ನಾನೇ. ಯಾಕೆ ಏನೇನೋ ಮಾತಾಡ್ತಾ ಇದೀಯ? ನೀನು ಹೊಸ ಸುಮ್ಕೆ ಇರು. ಹೆಚ್ಚು ಅಂದ್ರೆ ಉಳಿದಿರೋದು 2 ನಿಮಿಷ. ಬೇಕು ಅಂದ್ರೆ ಸತ್ಯ ಹೇಳಿ ಜೀವ ಉಳಿಸ್ಕೊಳ್ಳಿ. ಔಷಧಿ ಇಲ್ಲೇ ಅದೇ ಅರ್ಥ ಮಾಡ್ಕೊಳ್ಳಿ. ನಂಗೆ ಆಯ್ತಾ ಇಲ್ಲ ಸುಭಾಷ್, ನಾನು ಬದುಕಬೇಕು ಅಂದ್ರೆ ಸತ್ಯ ಹೇಳ್ಬೇಕು. ಹೇಳ್ತೀನಿ, ಸತ್ಯ ಒಪ್ಕೊಂಡ್ಬಿಡ್ತೀನಿ ಬಾಬಾ. ಭದ್ರ ಹೇಳ್ತೀರ ನಿಜ ಬಾಬಾ. ಅವತ್ತು ಸುಭಾಷ ಆ ಹುಳ ಇರೋ ಗೂಡ್ಗೆ ಹೋಗಿ ಔಷಧಿ ತರೋದು ಅಟೊಂದು ಸುಲಭವೇ? ನಿಮ್ಗೆ ದಿಟ ಹೇಳ್ಬೇಕು ಅಂದ್ರೆ ಆ ಹುಳಿನ ಗೂಡು ಹೋಗಿ ಆ ಔಷಧಿನ ನಾನು ತಗೊಂಡ್ ಬರಲಿಲ್ಲ. ಆ ಔಷಧಿ ತರೋದಕ್ಕೆ ನಾನು ಕಾಡೊಳಗೆ ಹೋಗಿದ್ದೇನೋ ದಿಟ. ಆ ಹುಳಿನ ಗೂಡನ್ನ ನಾನು ಹುಡ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಸುಭಾಷ, ಪ್ರಾಣ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮೊನ್ನೆ ಸತ್ಯ ಒಪ್ಕೋ, ಸತ್ಯ ಒಪ್ಕೋ. ಹೌದು ದೊಡಪ್ಪ, ಇವ್ರು ಹೇಳ್ತಾ ಇರೋದಲ್ಲ ಸತ್ಯನೇ. ದೊಡಪ್ಪ ನನ್ಗೆ ಯಾವ ದುಡ್ಡು ಬೇಡ, ನನ್ನ ಪ್ರಾಣ ಉಳಿಸು ದೊಡಪ್ಪ. ಅಣ್ಣ ಅಣ್ಣ, ನೀನಾದ್ರೂ ನನ್ನ ಸೇವ್ ಮಾಡೋಣ, ನನ್ನ ಪ್ರಾಣ ಉಳಿಸೋಣ. ಅವ್ನು ನಿಜ ಒಪ್ಕೊಂಡಲ್ವೇನಪ್ಪ? ನಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋ, ನಮ್ಮ ಪ್ರಾಣ ಉಳಿಸೋ ಭದ್ರ. ಬಾಬಾ ನೀವಾದ್ರೂ ಹೇಳಿ ಬಾಬಾ, ಪ್ರಾಣ ಹೋಗೋಷ್ಟು ನೋವಾಯ್ತೈತೆ ಭದ್ರ. ಮತ್ ಕೊಡು ಭದ್ರ, ಮತ್ ಕೊಡು. ಭದ್ರ, ಏಟೋ ಜನ ಜೀವ ಉಳಿಸೋ ನೀನು ಇವ್ರ ಜೀವ ಹೋಗಕ್ಕೆ ಕಾರಣ ಆಗ್ಬೇಡ. ಸತ್ಯ ಒಪ್ಕೊಂಡಿರ್ತಾನೆ, ಅವ್ರ ಕರ್ಮ ಅವ್ರೇ ಅನ್ಭವಿಸ್ಲಿ. ಕೊಟ್ಬಿಡ್ಲಾ? ಸಾಧುಗಳ ಬಿರ್ನೆ ಮದ್ ಕೊಡಿ ಸಾಧು. ಉರಿ ತಡಿಯಕ್ಕಾಯ್ತಾ ಇಲ್ಲ. ಸತ್ಯನ ಹೊರಗೆ ತರಕ್ಕೆ ಈಟೆಲ್ಲ ಕಷ್ಟ ಪಡ್ಬೇಕಾಯ್ತು ಅಪ್ಪಯ್ಯ. ಮುಳ್ಳುನ ಮುಳ್ಳಿಂದಾನೆ ತೆಗಿಬೇಕು ಅಂತ ಹಾಗೆಯ ಇವ್ರ ದಾರಿಲೇ ಹೋಗಿ ಇವ್ರು ಸುಳ್ಳ ಕಕ್ಸಿದ್ದು. ಈಗ ನೋಡಪ್ಪಯ್ಯ ಸತ್ಯ ಹೆಂಗ್ ಆಚಿಗೆ ಬಂತು ಅಂತ. ಅದುಗಳೇ ಏನ್ ಹೇಳ್ತಾ ಇದ್ದೀರಿ ನೀವು? ಹೌದು ಗೌಡ್ರೆ, ಇವ್ರಿಬ್ರನ್ನ ಕಡ್ದದ್ದು ತಾಯಿ ರಾಕ್ಷಸ ಹುಳ ಅಲ್ಲ, ಅವುಗಳಂಗೆ ಕಾಣೋ ಜೀರುಂಡೆ. ಇವಕ್ಕೆ ವಿಷ ಏನೂ ಇರಲ್ಲ. ಕಡ್ದಾಗ ಹೊಸಿ ಉರಿ ಕಾಣಿಸ್ಕೊಳ್ತದ ಆಟೆಯ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅವತ್ತು ಕೊನೆ ಕ್ಷಣದಲ್ಲಿ ನನಗೆ ಹಿಂಗೆ ಆಯ್ತಿತ್ತು, ಈಗಲೂ ಹಂಗೆ ಆಯ್ತಾ ಇದೆ. ನೋಡಿ, ಇದು ನಿಮ್ ಭ್ರಮೆ ಆಟೆ. ಅದೆಲ್ಲ ಭಯಕ್ಕೆ ಆಯ್ತಾ ಇರೋದು. ಹುಳ ಕಡ್ದಿರೋ ಜಾಗಕ್ಕೆ ಹೊಸಿ ಸುಣ್ಣ ಹಚ್ಚಿ ಉರಿ ಕಮ್ಮಿ ಆಯ್ತದೆ. ಲೇ ಚಿತ್ರ, ಬರ ಇಲ್ಲಿ ತಕಳೆ ಹಚ್ಚು. ನೋಡ್ದ ಅಪ್ಪಯ್ಯ, ಕಾಡೊಳಗೆ ಆ ರಾಕ್ಷಸ ದುಳ ಜೊತೆ ಹೋರಾಡಿ ಮತ್ತರದು ಏಟ್ ಕಷ್ಟ ಅಂತವ. ಅನುಭವ ನನ್ಗೂ ಕೂಡ ಆಗಿತ್ತು. ಅದಕ್ಕೆ ಸಂಚು ಮಾಡಿರೋನ್ಗೆ ಯೋಗ್ಯತೆ ಅರ್ಹತೆ ಇಲ್ದವನಿಗೆ ಹೋಗ್ಲಿಕ್ಕೆ ಸಿಗದ್ ನನಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾವ್ ಈ ರೀತಿ ಮಾಡ್ಬೇಕಾಯ್ತು ಅಪ್ಪಯ್ಯ. ಅಪ್ಪಯ್ಯ, ಇವನಿಗೆ ಸಿಕ್ಕಿದ್ ಹೋಗ್ಲಿಕ್ಕೆ ಬಹುಮಾನ ಎಲ್ಲವೂ ತಿಟ್ವಾಗ್ಲೂ ಸಿಗ್ಬೇಕಾಗಿರೋದು ವಿದ್ಯಂಗೆ. ಪಾಪಿ, ನೀನೊಬ್ಬ ಮನುಷ್ಯನ, ನಿಂದೊಂದು ಜನ್ಮನೇನೋ? ನೀ ಹೇಳ್ತಾ ಇರೋದು ದಿಟ ಕಣ. ಇವನೊಂಥರ ನಾಯಿ ಬಾಲ ಇದ್ದಂಗೆ, ಯಾವತ್ತೂ ನೆಟ್ಗಾಗಕ್ಕಿಲ್ಲ. ಲೇ ಅಪ್ಪ, ಆ ಮಗ ಬಸ್ರಿ ಅನ್ನೋದನ್ನು ನೋಡ್ದೆ ಹೆಂಗ್ಲೇ ಮನ್ಸು ಬಂತು ನಿಂಗೆ? ನೋಡಿಬೇಕಾಗಿರೋದು ಅವನ್ನೆಲ್ಲ ಕಣೆ ನಿಂಗೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಇದು? ನಾನು ನೋಡಿದ್ದೆಲ್ಲ ನಿಜನಾ? ಗೋವಿಂದಣ್ಣ ಈಶ್ವರಿ ಹೊತ್ತಿಗೆ ಹೊಡೆದ. ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದ ಕಡೆ ಹುಟ್ಟಿದ್ಯಾ ಹೆಂಗೆ? ಅಬ್ಬಾ, ಸೂರ್ಯ ಪಶ್ಚಿಮಕ್ಕಾದ್ರೂ ಹುಟ್ಲಿ, ಹುಡ್ತೇನೆ ಇರ್ಲಿ, ಒಟ್ನಲ್ಲಿ ನಮ್ಗೆ ಈ ಈಶ್ವರಿಯತ್ತೆಗೆ 1 ಕೋಟಿ ಸಿಗ್ಬಾರ್ದು, ಈ ಸುಭಾಷನ್ ಮಧ್ಯೆನೂ ಆಗ್ಬಾರ್ದು. ಏನಾದ್ರೂ 1 ಕೋಟಿ ಸಿಕ್ಬಿಟ್ರೆ ನಾ ಮತ್ತೆ ನಡೆಯಕ್ಕಾಯ್ತದ? ಯಾರಾದ್ರೂ ಉಸಿರು ಬಿಟ್ರೆ ಊಟ ಹಾಕ್ಬಿಡ್ತೀನಿ. ಇಲ್ಲೇ ಅವನ ಸ್ಕೂಲ್ಗೆ ಹೋಗಿರೋದಕ್ಕೆ ನೀನೇ ಕಾರಣ ಕಣೆ. ನಿಮ್ ಕುಮ್ಮಕ್ಕಿರೋದಕ್ಕೆ ಅವ್ನು ಈ ಮಟ್ಟಕ್ಕೆ ಮಾಡಿರೋದು. ನಿಮ್ದು ಒಂದ್ ಜನ್ಮನ ಯಾಕಾರ ಇನ್ನ ಬದುಕಿದೀರಿ? ನನ್ ಕಣ್ ಮುಂದೆ ನಿಂತ್ಕೋಬೇಡಿ. ಹೊಂಟೋಗಿ. ಬದಲಾಗಿದ್ಯಾ ಅಂತ ಏಟ್ ಸಂತೋಷ ಪಟ್ಟಿದೆ ಗೊತ್ತೇನೋ? ನೀನ್ ಬದಲಾಗಕ್ಕಿಲ್ಲ, ಈ ಜನ್ಮದಾಗ ನೀನ್ ಬದಲಾಗಕ್ಕಿಲ್ಲ. ಏನಣ್ಣ ಇಂಥ ಮಗ ಉಟ್ಬಿಟ್ಟ ನನ್ಗೆ. ಗೋವಿಂದ, ಇಂಥ ಮನುಷ್ಯರು ಇರ್ತಾರೆ ಅಂತ ನೆನ್ಸ್ಕೊಂಡ್ರೆ ಅಸಹ್ಯ ಆಗ್ತದೆ. ಇವರು ಮನುಷ್ಯರಾಗಿರೋದಕ್ಕೆ ಲಾಯಕ್ಕೆ ಅಲ್ಲ. ಮೋಸ, ಸುಳ್ಳು, ಕಳ್ತನಕ್ಕಿಂತ ದೊಡ್ಡ ಅಪರಾಧ ಯಾವ್ದು ಗೊತ್ತೇ? ಕಂಡೋ ಶ್ರಮನ ನನ್ ಶ್ರಮ ಅಂತ ಹೇಳ್ಕೊಳ್ಳೋದು. ನಿನ್ನ ಸ್ವಾರ್ಥಕ್ಕೋಸ್ಕರ ಹೋಗಿ ಆ ಹೆಣ್ಣು ಮಗನ ಶ್ರಮ ಕದ್ದಿದ್ಯಲ್ಲ, ನಿನ್ನಂತ ಯೋಗ್ಯ ಇನ್ನೊಬ್ಬ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಜನ್ಮಕ್ಕೆ 1 ಕೋಟಿ ಬೇರೆ ಕೋಟಿ. ನೀನ್ ಇವನಿಗೆ ದುಡ್ಡು ಕೊಡ್ತೀನಿ ಅಂದಿದ್ದು ಇವನು ಈ ಕುಟುಂಬಕ್ಕೋಸ್ಕರ ತನ್ನ ಜೀವದ ಹಂಗು ಬಿಟ್ಟು ಹೋರಾಡಿ ಮದ್ದು ತಂದ್ಕೊಟ್ಟ ಅನ್ನೋ ಕಾರಣಕ್ಕೆ ಅಲ್ವೇ? ನೀನಿಂಗೆ ಯೋಚನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ಯಾರೇ ಆಗಿರ್ಲಿ, ಈ ಅಟ್ಟಿಗೋಸ್ಕರ ಮಿಡಿದ ಜೀವಕ್ಕೆ ಅದು ಸೇರ್ಬೇಕು ಅಲ್ವೇ? ಅಂದ್ಮ್ಯಾಕೆ ಈ ಚಕ್ನ ಇದ್ದೇ ಕೊಡು. ಹ್ಞೂ ಕಣ್ಲ ಶಿವರಾಮ, ನನ್ನವ್ರಿಗೋಸ್ಕರ ಅಂತ ತಮ್ಮ ಜೀವದ ಹಂಗ ತೊರೆದು ಹೋರಾಡೋದು ಆಟ ಸುಲಭದ ಮಾತಲ್ಲ. ಅದಕ್ಕೆ ತಾಯಿ ಹೃದಯ ಇರಬೇಕು, ಎಲ್ರು ಒಂದೇ ಅಂತ ನೋಡೋ ಗುಣ ಇರಬೇಕು. ಆ ತಾಯಿ ಹೃದಯ, ಮಮತೆ, ಕರುಣೆ, ಧೈರ್ಯ ಎಲ್ಲ ನಮ್ ವಿದ್ಯಾನಲ್ಲವೇ? ಅದಕ್ಕೋಸ್ಕರನೇ ಅವಳು ಮದ್ದು ತಗೊಂಡು ಬಂದು ನಿಮ್ಮ ಜೀವ ಉಳಿಸಿದ್ಲು. ಅದಕ್ಕೆ ಈ ಹೊಗಳಿಕೆ, ಬಹುಮಾನ ಎಲ್ಲ ಅವಳಿಗೆ ಸಲ್ಲಬೇಕು ಕಣ್ಣ ಮಗ. ಏನಿದು ಹಿಂಗಾಗೋಯ್ತು? ನಮ್ಮವ್ವ ಮೊದ್ಲೇ ತಲೆ ಸರಿಗಿಲ್ಲ. ಈ ವಿದ್ಯಾ ಸ್ವಾಭಿಮಾನದವಳು. ಅವ್ವ ಕೊಟ್ರು ಅವಳ ಚಕ್ನ ಈಸ್ಕೊಳಕಿಲ್ಲ. ಮಗ, ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ನಡೆಯೋರ್ಗೆ ಯಾವಾಗ್ಲೂ ಒಳ್ಳೇದೇ ಆಯ್ತದೆ ಅಂತ ಹಿರಿಯರೇ ಹೇಳಿಲ್ವೇ? ನನ್ನ ಕೇಳಿದ್ರೆ ಅವಳು ಮಾಡಿರೋ ಕೆಲಸಕ್ಕೆ ಅದು ಸಲ್ಲೇಬೇಕು. ವಿದ್ಯಾ, ನಮ್ಮವ್ವ ಹೇಳ್ದಂಗೆ ನಿನ್ನ ಧೈರ್ಯ, ಸಾಹಸದ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಮಾತೇ ಇಲ್ಲ. ನ್ಯಾಯವಾಗಿ ಸೇರ್ಬೇಕಾಗಿರೋದು ನಿನಗೆ ಕಣವ. ನನ್ನ ಮನಸಾರೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಮಾವಯ್ಯ. ಲೇ ಸಾವಿತ್ರಿ, ಈಸ್ಕೊಡಲ್ಲ ಅಂದೆ ಅಲ್ಲಿ ನೋಡು, ನೆಗ್ದಾಡ್ಕೊಂಡು ಇಸ್ಕೊತಾಳೆ. ಲೇ, ನನಗೇನೆ ಗೊತ್ತಿತ್ತು? ಹುಳ ದೊಡ್ಡ ಸ್ವಾಭಿಮಾನಿ ಅನ್ಕೊಂಡೆ, ನೋಡಿದ್ರೆ ಹಿಂಗ್ ಇಸ್ಕೊಂಡ್ಬಿಟ್ಲು. ಮಾವಯ್ಯ, ನಾನು ಈ ಅಟ್ಟಿ ಸೊಸೆ, ನಿಮ್ ಸೊಸೆ. ಈ ಹಟ್ಟಿನಲ್ಲಿ ಇರೋರೆಲ್ರೂ ನನ್ನವ್ರ ಜೀವನ ಕಾಪಾಡೋದು ನನ್ನ ಕರ್ತವ್ಯನೇ ಹೊರತು ಉಪಕಾರ ಅಲ್ಲ. ಈ ಕೋಡಿಗಿಂತ ಬೆಲೆನೆ ಕಟ್ಟಕ್ಕಾಗದೆ ಇರೋ ನಿಮ್ ಜೀವನೇ ಮುಖ್ಯ. ನಾನೇನಾದ್ರೂ ದುಡ್ಡು ತಕೊಂಡ್ರೆ ನಿಮ್ ಜೀವಗಳಿಗೆ ಬೆಲೆ ಕಟ್ಬೇಕಾಯ್ತದೆ.
ಅದಕ್ಕೆ ಈ ಚೆಕ್ನ ನಾನು ಅಮ್ಮಮ್ಮನ ಹೆಸರಿಗೆ ಬರೆದು ಹಾಕ್ಬಿಡ್ತೀನಿ. ನನಗೆ ಇದರಿಂದ 1 ರೂಪಾಯಿ ಕೂಡ ಬೇಡ. ಇದು ಅಮ್ಮಮ್ಮನ ತವ ಇದ್ರೆ ಒಳ್ಳೆ ರೀತಿನಲ್ಲಿ ಉಪಯೋಗ ಆಯ್ತದೆ. ಇದು ಕಂಡ್ರೆ ಹೇಳ್ತಾನ ಅಂದ್ರೆ, ಇದು ಕಂಡ್ರೆ ಮನೆ ಸೊಸೆಗಿರ್ಬೇಕಾದ ಲಕ್ಷಣ. ನಿಯತ್ತೆ ಇಲ್ದಿರೋ ನಿಮ್ಗೆ ಇದೆಲ್ಲ ಹೆಂಗ್ ಅರ್ಥ ಆಗ್ಬೇಕು ಹೇಳಿ? ನಿಮ್ಮಂತವ್ರ ಪ್ರಾಣ ಉಳಿಸಿ ನನಗೆ ನಿಮ್ ಜೀವನೇ ಮುಖ್ಯ, ದುಡ್ಡು ಮುಖ್ಯ ಅಲ್ಲ ಅಂದ್ಲು ನೋಡಿ. ನೀವು ಸುಳ್ಳು ಹೇಳಿ ದೋಚ್ಕೊಳ್ಳಕ್ ನೋಡಿದ್ರಿ. ಲೇ ಈಶ್ವರಿ, ಒಂದು ಮಾತು ತಿಳ್ಕೊಂಬಿಡು, ಗುಣದಲ್ಲಿ ಇವಳು ಆಕಾಶ ಆದ್ರೆ ನೀನು ಪಾತಾಳ. ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ಮನುಷ್ಯನಿಗೆ ಆಸೆ ಇರ್ಬೇಕು, ಆದ್ರೆ ಹಣದ ಆಸೆ ಅಲ್ಲ, ಅಂತಸ್ತಿನ ಆಸೆ ಅಲ್ಲ, ತನ್ನ ಕುಟುಂಬ ಸಂದಾಗಿರ್ಬೇಕು ಅನ್ನೋ ಆಸೆ, ಎಲ್ಲರ ಮುಖದಲ್ಲಿ ನಗು ಇರಬೇಕು ಅನ್ನೋ ಆಸೆ, ತನ್ನ ಮನೆ ಬೆಳಿಬೇಕು, ಸಂಬಂಧಗಳು ಉಳಿಬೇಕು ಅನ್ನೋ ಆಸೆ. ಯಾವ ಹೆಣ್ಣಿನ ಮನಸ್ಸಲ್ಲಿ ಅಂತ ಆಸೆ ಇರ್ತದೋ ಆ ಅಟ್ಟಿ ಯಾವತ್ತೂ ಒಡೆಯಕ್ಕಿಲ್ಲ, ಆ ಅಟ್ಟಿ ದೀಪ ಯಾವತ್ತೂ ಆರೋಕಿಲ್ಲ. ಅಂತ ಆಸೆನ ನಾನು ಈ ಇದ್ಯಾನಲ್ಲಿ ಕಂಡಿವ್ನಿ. ಒಟ್ಟಿನಲ್ಲಿ ನಾವೆಲ್ಲ ಅವಳನ್ನ ನಮ್ಮವಳಲ್ಲ ಅಂತ ಹೇಳಿದ್ರು, ಆದ್ರೆ ಇವಳು ಇದು ನಂದೇ ಕುಟುಂಬ ಅಂತ ನಿಂತ್ಕೊಂಡ್ಲು. ಇದು ಕಂಡ್ರೆ ದೊಡ್ಡತನ ಅಂದ್ರೆ, ಇಂಥ ದೊಡ್ಡತನ ನಿಮಗೆಲ್ಲ ಬಂದಿತ್ತು? ಇಂಥ ಒಳ್ಳೆ ಗುಣ ಮನ್ಸಿರೋ ಇವಳು ನಮ್ಮ ಅಟ್ಟಿ ಸೊಸೆ ಆಗಿರೋದು ನಮ್ ಪುಣ್ಯ, ನಮ್ ಕುಟುಂಬದ ಪುಣ್ಯ. ಶಿವರಾಮ, ಆ ದುಡ್ಡನ್ನ ನಿಮ್ಮ ಹೆಸರಿಗೆ ಬರ್ದ್ಬಿಡ್ತೀನಿ, ನೀವೇ ಏನಾದ್ರೂ ಮಾಡ್ಕೊಳ್ಳಿ ಅಂತ ಅವಳು ಹೇಳಿದ್ಲಲ್ಲ. ಈಗ ನಾನು ಅವಳ ಹೆಸರಲ್ಲಿ ಒಂದು ಅಕೌಂಟ್ ತೆಗೆದ್ಬಿಟ್ಟು ಆ ದುಡ್ಡನ್ನ ಅವಳ ಹೆಸರಿಗೆ ಹಾಕ್ಬಿಡ್ತೀನಿ. ಈ ಕ್ಷಣದಿಂದ ಆ ದುಡ್ಡು ಅವಳಿಗೆ ಸೇರಿದ್ದು. ಅವಳು ಯಾವಾಗ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು. ಸರಿ ಬಿಡವ, ನೀನು ಯೋಚನೆ ಮಾಡಿರೋದು ಸರಿಯಾಗಿದೆ. ಅದು ಇವಳಿಗೆ ಸೇರ್ಬೇಕು. ನೀನು ಮಾಡಿರೋ ಪಾಪಕ್ಕೆ ಇಲ್ಲೇ ಕತ್ತು ಸಾಕ್ಬಿಟ್ರು ಪಾಪ ಸುತ್ಕೊಳಕಿಲ್ಲ. ನನ್ನ ತಮ್ಮ, ನನ್ನ ತಮ್ಮನ ಮುಖ ನೋಡಿ ನೀನು ಬಿಡ್ತಾ ಇವನಿ. ನೀನ್ ಮಾಡಿರೋ ಅಯೋಗ್ಯತನಕ್ಕೆ ಎಲ್ಲರೂ ಮುಂದ್ಬಿಟ್ಟೆ ವಿದ್ಯಾಪತ್ರನ ಹತ್ರ ಕ್ಷಮೆ ಕೇಳು. ನಿನ್ಗೆ ಹೇಳ್ತಾ ಇರೋದು, ಕ್ಷಮೆ ಕೇಳು ಅಂತೆ. ಒಳ್ಳೆ ಹೆಂಡ್ರು ಮಕ್ಕಳು ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕಂತೆ. ಆದ್ರೆ ನಾನು ಏನ್ ಪಾಪ ಮಾಡಿದ್ನೋ ಕಾಣೆ, ನಿನ್ನಂತ ಹೆಂಡ್ರು ಇವನಂತ ಮಗ ಹುಟ್ಟಿದಾನೆ. ಯಾಕೆ ಎಲ್ಲ ಸೈಲೆಂಟ್ ಆಗವ್ರೆ? ಇದೇ ಸರಿಯಾದ ಟೈಮು. ಕಬ್ಬನ ಸಂದ ಕಾದಾಗ್ರೆ ತಟ್ಬಿಡ್ಬೇಕು. ಹೋಗು, ನೀನು ಶುರು ಹಚ್ಕೋ. ಸ್ವಲ್ಪ ಹೊತ್ತು ನೋಡುವ ಇರು, ಏನಾರು ಟ್ವಿಸ್ಟ್ ಇರ್ಬೋದು, ಆಮ್ಯಾಗ ಬೇಕಾದ್ರೆ ನೋಡುವ. ಲೇ, ಎಲ್ಲ ಟ್ವಿಸ್ಟ್ ಮುಗಿದು ಸೀನ್ ಯಾಕೋ ಡಲ್ ಹೊಡಿತದೆ. ಹೋಗು, ಕಲೆ ತೋರ್ಸೋ ಟೈಮ್ ಬಂತು. ಹೋಗು, ತೋರ್ಸು. ವಿನಂತಿ, ನಿನಗೇನವಾಯ್ತು? ಯಾಕೆ ಹೇಳ್ತಾ ಇದ್ದೆ? ಏನಂತ ಹೇಳಿ ಮಾವ, ನನ್ಗಾಗಿರೋ ಅನ್ಯಾಯಕ್ಕೆ ನೀವೇ ನ್ಯಾಯ ಕೊಡಿಸ್ಬೇಕು. ಏನಾಗಿದ್ದು ಅಂತ ಅನ್ಯಾಯ? ಯಾರಿಂದ ಆಗಿದ್ದು? ಮೊದ್ಲು ಅದನ್ನ ಹೇಳು. ಮಾವ, ಅದು ಅವತ್ತು ಸುಭಾಷ್ ಮಾವ, ನೀವ್ ಯಾರು ಅಟ್ಟಿಲಿಲ್ದೇ ಇದ್ದಾಗ ಸಾವಿತ್ರಿ,